ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ವಿಶೇಷ ಏನೆಂದರೆ ನಮ್ಮ ಮಾನ್ಯ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಬಾಗವಾನ ಸಮಾಜಲಿಂತ ಆಗ್ರಹ ಮಾಡುತ್ತಿದ್ದೇವೆ. ಈಗ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ದಿಟ್ಟ ಹೋರಾಟಗಾರರು, ಅಭಿವೃದ್ಧಿ ಹರಿಕಾರರು. ಇದ 2 ಪಾಯಿಂಟ್ ಮೇನ್ ಪಾಯಿಂಟ್ ಹಿಸ್ಟಾರಿಕ್ ಪಾಯಿಂಟ್ಗಳನ್ನು ಹೇಳ್ತಿದ್ದೀನಿ. 2012ರಲ್ಲಿ ಹುನಗುಂದ ತಾಲೂಕು ಇಲ್ಕಲ್ ತಾಲೂಕು ರಚನೆ ಆಗಬೇಕಂತ ಹೋರಾಟ ಮಾಡಿದ್ರು 2012ರಲ್ಲಿ. ಅದು ಆದ ನಂತರ 2013ಕ್ಕೆ ಅವರು ಶಾಸಕರಾದರು. ಶಾಸಕ ಆದ ನಂತರ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆದರು. ಅಲ್ಲಿ ಅವರು ಒತ್ತಾಯ ಮಾಡಿ ನಮ್ಮ ಹುನಗುಂದ ತಾಲೂಕು ಇಲ್ಕಲ್ ತಾಲೂಕು ಆಗಬೇಕಂತ ಒತ್ತಾಯಪೂರ್ವ ಮಾಡಿ ಇಲ್ಕಲ್ ತಾಲೂಕನ್ನು ರಚನೆ ಮಾಡಿಸಿದರು. ಅದು ಒಂದು. ಮತ್ತು ಇನ್ನೊಂದು, ನಮ್ಮ SR ಕಂಠಿಯವರ ಕಾಲದಲ್ಲಿ ನಮ್ಮ ಇಲ್ಕಲ್ಲಿಗೆ ಒಳಚರಂಡಿ ಯೋಜನೆ ಆಗಿತ್ತು. ಅದು ಆದ ನಂತರ ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಯಾವಾಗ ಶಾಸಕರಾದರು ಆವಾಗ ಮತ್ತೆ ಒಳಚರಂಡಿ ಯೋಜನೆಯನ್ನು ಮಾಡ್ಕೊಂಡು ಬಂದರು. ಇದು ಐತಿಹಾಸಿಕ. ಇಂಥ ಹಲವಾರು ಅಭಿವೃದ್ಧಿ ಕಾಮಗಾರಿ ಆಗ್ಯಾವ. ಅದರಂತೆ ನಾವು ನಮ್ಮ ಬಾಗವಾನ ಸಮಾಜದಿಂದ ಆಗ್ರಹ ಮಾಡೋದು ಏನೆಂದರೆ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ಆಗ್ರಹ ಪಡಿಸ್ತೀವಿ. ಕಾಶ್ಯಪ್ಪನವ್ರ ಕುಟುಂಬ ಸುಮಾರು 50 ವರ್ಷಲಿಂದ ಕಾಂಗ್ರೆಸ್ ಪಕ್ಷದಾಗ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ. ಇದರಿಂದ ಅವ್ರ ತಂದೆಯಾದ ಸನ್ಮಾನ್ಯ ಶ್ರೀ SR ಕಾಶ್ಯಪ್ಪನವರು 3 ಸಲ ಗೆದ್ದು ಬಂದು ಮಂತ್ರಿ ಆಗಿದ್ದರು. ಅದೇ ರೀತಿ ಅವ್ರ ತಾಯಿ ಸ್ವರೂಪಿ ಗೌರಮ್ಮ ಕಾಶ್ಯಪ್ಪನವರು ಶಾಸಕರು ಆಗಿದ್ದರು. ಇದೇ ರೀತಿ ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು 2 ಸಲ ಶಾಸಕರು ಆಗಿದ್ದಾರೆ. ಇದೇ ರೀತಿ ಅವ್ರದ್ದು ಅಪಾರ ಸೇವೆ ಇದೆ ಅವ್ರ ಕುಟುಂಬದ್ದು. ಈಗ ಅವರ ಪತ್ನಿಯಾದ ಶ್ರೀ ವೀಣಾ ಕಾಶ್ಯಪ್ಪನವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಅವರ ಸಹೋದರರಾದ ದೇವಾನಂದ ಕಾಶ್ಯಪ್ಪನವರು ನಗರಸಭೆ ಅಧ್ಯಕ್ಷರಾಗ. ಇದೇ ರೀತಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಅವರು ಸೇವೆ ಮನೋಭಾವನೆ ಅವರ ಕುಟುಂಬದವರಿಗೆ ಇದೆ. ಅದಕ್ಕೆ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ಆಗ್ರಹಿಸ್ತೇವೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಶ್ರೀ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಹರಿಪ್ರಸಾದ್ ಅವರಿಗೆ ನಾವು ಮನವಿ ಮಾಡ್ಕೊಂತೀವಿ, ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕು. ಇಲ್ಕಲ್ ನಗರದ ಅಲ್ಪಸಂಖ್ಯಾತರ ಬಾಗವಾನ್ ಜಮಾತ ಇಲ್ಕಲ್ ಸುದ್ದಿಗೋಷ್ಠಿ ಒಂದು. ಇಲ್ಕಲ್ ಬಾಗವಾನ್ ಜಮಾತದ ಸರ್ವ ಸದಸ್ಯರು ಮತ್ತು ಸರ್ವ ಜನಾಂಗ ಎಲ್ಲ ಕೂಡಿ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಈ ಮೊದಲು ಭಾಳ ಮಂದಿನೂ ಮಾಡ್ಯಾರ. ಆದರೂ ನಾವು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ದಿಟ್ಟ ಹೋರಾಟಗಾರರು, ಕೆಲಸ ತಗೊಂಡಿದ್ದು ಯಾವತ್ತೂ ಬಿಟ್ಟಿಲ್ಲ ಅವರು. ನಾನು 2 ಸಲ ನಗರಸಭೆ ಸದಸ್ಯನಾಗಿ ಅವರು ತಂದೆಯವ್ರ ಕಾಲಿದ್ದ ಸೇವೆ ಸಲ್ಲಿಸುವ ಬಂದಿನವ್ರ ಹತ್ರ ನಾನು. ಅವರು ಸ್ವಭಾವ, ಅವರ ದಿಟ್ಟ ಭಾಳ ಐತೆ ಅವ್ರದ್ದು. ಸಚಿವ ಸ್ಥಾನ ಶ್ರೀ ಇದ್ದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಆದ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು KPCC ಅಧ್ಯಕ್ಷರು ಇವರಿಗೆ ನಾವು ಬಾಗವಾನ್ ಜಮಾತಿನಿಂದ ಒತ್ತಾಯ ಮಾಡ್ತೀವಿ, ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ. ಯಾಕಂದ್ರೆ ನಮ್ಮ ಊರಲ್ಲಿ ಯಾವುದೇ ಇರಲಿ, ಒಂದು ರಾತ್ರಿ ಫೋನ್ ಮಾಡಿದರೆ ಅವರು ಫೋನ್ ತೊಗೊತಾರ. ಯಾವಾಗಾರ ಎಷ್ಟು ಅವಸರ ಇದ್ರೂ ಫೋನ್ ತೊಗೊಂಡು ಮಾತಾಡ್ತಾರೆ. ಆಯ್ತು ಬಾಗವಾನ, ಆಯ್ತು ಮಾಡೋನು ಹೇಳೋನು. ಇಂಥವು ಹಲವಾರು ನಾ ಬ್ಯಾರೆದ್ರೊಳಗೆ ಇದ್ರೂ ನಮಗೆ ಕೆಲಸ ಮಾಡಿಕೊಟ್ರು ಅವರು. 500 ಮನೆಗೆ ಬರೀ ಒಂದು ಫೋನ್ ಹಚ್ಚಿ ಮಾತಾಡಿದೆ. ನಾನು ಇನ್ನೊಂದು ತಾಲಿದ್ದೆ, ಸರ ಆರಿಸಿ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ರೀ ಅನ್ಯಾನು. ಆಯ್ತಪ್ಪ, ನೀ ಏನೋ ಒಗಿ ನಮಗಂದ್ರೆ ಅವರು ಏನು ಹೇಳ್ರಿ ಅನ್ಯಾನು. ಒಂದು ರೋಡ್ ಕೊಟ್ಟರು, 50 ಲಕ್ಷ ರೂಪಾಯ್ದು ಒಂದು ರೋಡ್ ಮಾಡಿಕೊಟ್ರು ನಮಗೆ. ಎಲ್ಲಿಗೆ? ನಮ್ಮ 500 ಮನೆಗೆ ಬರೀ ಒಂದು ಫೋನ್ ಮಾಡಿಕೊಟ್ರು ಅವರು. ಅಂಥವು ನಾನು ಎಲ್ಲಿದ್ರೂ ನಮ್ಮ ಬಾಗವಾನ ಸಮಾಜಕ್ಕಾಗಲಿ ಇನ್ನೊಂದು ಸಮಾಜಕ್ಕಾಗಲಿ ಭಾಳ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅವರು. ಅದಕ್ಕೆ ಆದ್ದರಿಂದ ನಾವು ಎಲ್ಲರಿಗೂ ನಮ್ಮ ಸಮಾಜದಿಂದ ಒತ್ತಾಯ ಮಾಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾವು ಮನವಿ ಮಾಡ್ತೀವಿ. आज इलकल शहर में बागवान जमातों की जानिब से यहाँ पर प्रेस कॉन्फ्रेंस की गई. उसका मकसद और मुतालबा यही है कि हमारे इस शहर हुनगुंद तालुके के MLA जनाब डॉक्टर विजयानंद R काश्यपनवर साहब, जो तकरीबन 3 सालों से ये और इनके बाप दादा बहुत कांग्रेस के लिए बड़ी मेहनत की है, बड़े मुजाहदे किए हैं, बड़ी कुर्बानी दी है. तो ये एक नौजवान ऐसे उभरता हुआ सितारा है
कि जो हर एतबार से हर समाज को लेकर चलने वाला, मेहनत करने वाला और इसको जो है बढ़ावा देने वाला और हर तरह से तरक्की देने वाला है। तो हमारा अब रियासत वज़ीर आला डॉक्टर जनाब DK शिव कुमार साहब और इसी तरह खरगे साहब और सिद्धरामैया साहब से ये पुरजोर बागवान जमात की जानिब से मुतालबा है कि आप हमारे डॉक्टर विजयानंद R काश्यपनवर को मंत्री स्थान दें, इसलिए कि इनके अंदर हर तरह की सलाहियत है। इन्हीं की जानिब से ये हमारे उत्तर कर्नाटक के अंदर कांग्रेस का नाम बहुत रोशन हुआ है और कांग्रेस को बहुत मानने वाले हुए हैं और ख़ास तौर पर जो है हर एतबार से हर समाज को जो है लेकर चलने वाले हैं। तो इसलिए पुरजोर ये मुतालबा किया जाता है कि आप ज़रूर भी ज़रूर हमारे डॉक्टर विजयानंद R काश्यपनवर को मंत्री स्थान दें। हाँ क्या? हाँ, और एक बात ये डॉक्टर ये साहब और डॉक्टर सिद्धरामैया साहब से पुरजोर ये मुतालबा है, अपील है कि आप हमारे इस शहर हुनगुन तालुके के MLA डॉक्टर विजयानंद S काश्यपनवर को ज़रूर भी ज़रूर मंत्री स्थान दें, इसलिए कि इनके अंदर बहुत सारी सलाहियतें हैं, खूबियां हैं और साथ ही साथ ये उत्तर कर्नाटक के अंदर कांग्रेस को जो भी बढ़ावा और तरक्की मिली है उसमें एक अहम हाथ रोल हमारे डॉक्टर विजयानंद S काश्यपनवर साहब का है। तो इसलिए पुरजोर ये मुतालबा है कि आप ज़रूर हमारे विजयानंद साहब को मंत्री स्थान दें।